2023ರಲ್ಲಿ ಈಗಿನ ಬೀಜ ಮತ್ತು ವ್ಯಾಪಾರಿಗಳ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಸಂತೋಷ್ ಲಂಗರ್ ಅವರು ಇದೇ ಸಂಘದ ಕಾರ್ಯದರ್ಶಿಗಳಾಗಿದ್ದರು. ಆಗ 2023ರಲ್ಲಿ ಸಂತೋಷ್ ಲಂಗರ್ ಅವರು ಒಂದು ಪತ್ರ ಬರೀತಾರೆ ಒಂದು ಎಪಿಎಂಸಿ ಕಾರ್ಯದರ್ಶಿಗಳಿಗೆ. ಏನಂತ ಸಂತೋಷ್ ಲಂಗರ್ ಅವರು ಎಪಿಎಂಸಿ ಕಾರ್ಯದರ್ಶಿಗಳು ಏನಂತ ಬರೀತಾರೆ ಅಂದ್ರೆ, ಎಪಿಎಂಸಿ ಕಲಬುರಗಿ ಎಪಿಎಂಸಿಯಲ್ಲಿ ಕೃಷಿಯೇತರ ಚಟುವಟಿಕೆ ಹೊರತುಪಡಿಸಿ ಬೇರೆ ವ್ಯಾಪಾರ ಮಾಡತಕ್ಕಂಥವರನ್ನು ಕೂಡಲೇ ಖಾಲಿ ಮಾಡಿಸಬೇಕು ಅಂತೇಳಿ 2023ರಲ್ಲಿ ಬರೀತಾರೆ. ಇದೇ ವಿಷಯವಾಗಿ ಸಂತೋಷ್ ಲಂಗರ್ ಅವರು ಏನು ಹೋರಾಟ ಮಾಡಿದ್ರು, ಪತ್ರ ಬರೆದ್ರು ಎಪಿಎಂಸಿ ಕಾರ್ಯದರ್ಶಿಗಳಿಗೆ, ಅದೇ ವಿಷಯವಾಗಿ ನಾವು ಇವತ್ತು ಹೋರಾಟ ಕೈಗೆತ್ತಿಕೊಂಡಿದ್ದೀವಿ. ಆದ್ರೆ ನನಗೆ ಒಂದು ತಿಳಿತಾ ಇಲ್ಲ, ಈ ಪತ್ರ ಬರೆದಂತ ಸಂತೋಷ್ ಲಂಗರ್ ಅವರು ಅಲ್ಲಿರ್ತಕ್ಕಂಥ ಎಪಿಎಂಸಿಯಲ್ಲಿರ್ತಕ್ಕಂಥ ಅಡತಿಗಳನ್ನು ಬಿಟ್ಟು ಉಳಿದ ವ್ಯಾಪಾರಿಗಳನ್ನ ಖಾಲಿ ಮಾಡಿಸ್ಬೇಕಂತ ಲೆಟರ್ ಬರೀತಾರೆ. ಇವತ್ತು ನಾವು ಅದೇ ಹೋರಾಟ ಕೈಗೆತ್ತಿಕೊಂಡ್ರೆ ನಮ್ಮ ಕೆಲವೊಂದು ಪದ ಬಳಸಿದಾರೆ ಅವರು, ಅದು ಗಣಿಸ್ತಾನ ಆ ಪದನ ಬಳಸಲ್ಲ. ಯಾಕಂತಂದ್ರೆ ಅವರಾಗ್ಲಿ ನಾವಾಗ್ಲಿ ಒಂದು ಸಾರ್ವಜನಿಕ ಜೀವನದಾಗಿದ್ದವರು ಸಮಾಜ ನಮ್ಮ ಬಗ್ಗೆ ಗಮನಿಸ್ತಿರ್ತದೆ. ಹಂಗಾಗಿ ಅವಶ್ಯ ಯಾವುದೇ ಪದಗಳನ್ನು ಬಳಸುವುದು ಸೂಕ್ತವಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಅವರು ಒಂದೇ ವರ್ಷದವ್ರು ನನಗಿನ ಹಿರಿಯರಿದ್ದಾರೆ, ಅವ್ರಿಗೆ ಗೌರವ ಕೊಡ್ತೀನಿ. ಹಾಗಾಗಿ ಇವತ್ತಿನ ದಿವಸ ಅವ್ರು ಬರೆದಿರ್ತಕ್ಕಂಥ ಲೆಟರ್ ವಿಷಯವಾಗಿ ನಾವು ಹೋರಾಟ ಮಾಡೀವಿ. ಆದ್ರೆ ಇವತ್ತು ಅವರಿಗೆ ಮಾಹಿತಿ ಇಲ್ಲ, ಸರಿಯಾಗಿಲ್ಲ. ಎಪಿಎಂಸಿಯಲ್ಲಿ ಎಲ್ಲ ಕರೆಕ್ಟ್ ಇದ್ದು ಸುಮ್ಮನೆ ಎಪಿಎಂಸಿ ಕೆಟ್ಟ ತರ ಹೆಸರು ತರ್ತಾ ಇದ್ರೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಮಾಡಿದ ಹೋರಾಟ ತಪ್ಪಿತ್ತು ಅನ್ನಂಗಿತ್ತಂದ್ರೆ ತಾವು ಇದೇ ವಿಷಯವಾಗಿ ಕಂಪ್ಲೇಂಟ್ ಕೊಟ್ಟದ್ದು ಯಾಕೆ ಒಂದನೇದ್ದು. ಮತ್ತ ಈ ವಿಷಯವಾಗಿ ಕಂಪ್ಲೇಂಟ್ ಕೊಟ್ಟು ನೀವು 23 ಕೊಟ್ಟಿರಿ, 2023 ನಾ 24 ಕೊಟ್ಟಿನಿ ಒಂದೇ ವರ್ಷದಲ್ಲಿ. ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟಾಗ ಎಪಿಎಂಸಿ ಆಕ್ಟ್ ಪ್ರಕಾರ ಕರೆಕ್ಟ್ ಇತ್ತು. ಈಗ ನಾ ಕಂಪ್ಲೇಂಟ್ ಕೊಟ್ಟಾಗ ಎಪಿಎಂಸಿ ಕಾನೂನು ಏನಾದರೂ ಚೇಂಜ್ ಆಯ್ತಾ ಅಂತಕ್ಕಂಥದ್ದು ನನಗೆ ಮಾಹಿತಿ ಬೇಕು, ತಾವು ಕೊಡಬೇಕು. ಅದ್ರ ಜೊತೆಗೆ 2023 ಕಂಪ್ಲೇಂಟ್ ಕೊಟ್ಟವರು ತಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟು ಮಾಡ್ಲಕತ್ತೀವಿ, ನಮಗೆ ಸಹಕಾರ ಕೊಡೋದು ಬಿಟ್ಟು ವಿರೋಧ ಮಾಡ್ತೀರಿ ಅಂತಂದಾಗ ಅವಾಗ ಕೊಟ್ರಿ ಯಾಕ ಈಗ ವಾಪಸ್ ತೆಕ್ಕತ್ತೀರಿ ಯಾಕೆ, ವಿರೋಧ ಮಾಡ್ತೀರಿ ಯಾಕ? ಇದು ಎಲ್ಲೋ ಒಂದ್ ಕಡೆ ಅನುಮಾನಾಸ್ಪದ ಆಗ್ತದ. ಇದು ಸಾರ್ವಜನಿಕ ಜೀವನದಾಗಿದ್ದವ್ರಿಗೆ ನೀವಾಗ್ಲಿ ನಾವಾಗ್ಲಿ ಈ ಹೋರಾಟ ಮಾಡ್ತೀವಿ ಅನ್ನೋದು, ಲೆಟರ್ ಕೊಡೋದು, ಹಿಂದಗಡೆ ಅದು ವಿರೋಧ ಮಾಡೋದು ಅನುಮಾನಾಸ್ಪದ ಆಗ್ತದ. ಅದಕ್ಕೆ ಒಂದೊಂದಾಗ ನೂರಾರು ಯೋಚನೆಗಳು ಬರ್ತಾವ, ಅನುಮಾನಗಳು ಬರ್ತಾವ. ಅದಕ್ಕೆ ನೀವು ಲೆಟರ್ ಕೊಟ್ಟದ್ದು ಕರೆಕ್ಟಾಗಿ ಸುಳ್ಳಾಗಿ ಹೇಳಬೇಕು. ಮತ್ತು ಲೆಟರ್ ಕೊಟ್ಟು ಈಗ ವಿರೋಧ ಯಾಕೆ ಮಾಡ್ತೀರಿ ಅನ್ನೋದು ದಯವಿಟ್ಟು ಸಮಾಜಕ್ಕಾಗಲಿ ಎಪಿಎಂಸಿ ವರ್ತಕರಾಗಲಿ ತಿಳಿಸ್ಬೇಕು, ನನ್ನ ವಿನಂತಿ. ಅದ್ರ ಜೊತೆಗೆ ತಾವೇನು ಹೇಳಿರಿ, ಯಾರೋ ಒಂದು 1000 ರೂಪಾಯಿ ಕೊಟ್ಟ ಕೇಸಿಂದ ಮಾಧ್ಯಮದವ್ರಿಗೆ ಯಾರೋ ಚಾನಲ್ದವ್ರಿಗೆ ಕರ್ಕೊಂಬಂದು ಪ್ರಚಾರ ಪಡಿತಾರೆ ಅಂತ ಹೇಳಿ. ಪ್ರಚಾರಕ್ಕಾಗಿ ನಾ ಮಾಡಲ್ಲ, ಅದೇ ಪ್ರಚಾರಕ್ಕಾಗಿ ನಾ ಮಾಡಂಗಿತ್ತಂದ್ರ ಬೇರೆ ಇಶ್ಯೂ ಇದ್ದು. ಆದ್ರೆ ಸಾರ್ವಜನಿಕ ಇಶ್ಯೂ ಅಂತ ಮಾಡೀನಿ. ಉದಾಹರಣೆಗೆ ಹೇಳ್ತೀನಿ, ಇವತ್ತು ಯಾರ್ದೋ ಮಾತು ಕೇಳಿ ನಾ ಮಾಡೀನಿ ಅಂತ ಹೇಳ್ತಿರಲ್ಲ, ಕೆಲವೇ ವರ್ಷಗಳ ಹಿಂದೆ ತಾವೇ ಖುದ್ದು ನನ್ನಲ್ಲಿ ಬಂದು ಕೆಲವೊಂದು ಎಲ್ಲಿ ಕೂಲಿಗೆ ಆಗಿರ್ಬೋದು, ವನಕೀರ್ಣಿಗೆ ಆಗಿರ್ಬೋದು, ಮತ್ತು ತಿಳುಗಳಾಗಿರ್ಬೋದು, ಅಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಬಟ್ಟೆ, ಸಾಕ್ಸ್, ಶೂಸ್ ಕೊಡ್ತಾ ಇಲ್ಲ, ಅದು ಇಶ್ಯೂ ಮಾಡ್ಬೇಕಂತೇಳಿ ಮಾಧ್ಯಮದವ್ರಿಗೆ ಕರ್ಕೊಂಬರ್ರಿ ಅಂತೇಳಿ ನನಗೆ ನೀವು ಬೆನ್ನತ್ತಿದಾಗ ನಾನೇ ಖುದ್ದಾಗಿ ಕೆಲ ಮಾಧ್ಯಮದವ್ರನ್ನ ಕರ್ಕೊಂಡ್ಬಂದು ಕಾರ್ ತಗೊಂಡು ನೀವೇ ಕಾರ್ ಮುಗಿಸಿದ್ರಿ. ಅದೇ ಕಾರಿನಲ್ಲಿ ನಾನು ಬಂದೀನಿ, ನಾನು ಮಾಧ್ಯಮದವ್ರಿಗೆ ಕರ್ಕೊಂಡ್ಬಂದೀನಿ. ಆ ಹೆಡ್ ಮಾಸ್ಟರ್ಗೆ ಹೋಗಿ ಬಿಟ್ಟೇಗೀವಿ. ಅವರು ಇಲ್ರಿ ನಾವು ಕೊಟ್ಟು ಕರೆಕ್ಟ್ ಅಂದ್ರು, ನೀವಂದ್ರಿ ಇಲ್ಲ ನೀವು ಡೂಪ್ಲಿಕೇಟ್ ಅವಂದ್ರಿ. ನಾನು ನಿಮ್ಮ ಮಾತು ಕೇಳಿ, ಯಾಕಂದ್ರೆ ಯಾವುದೇ ವಿಷಯ ಯಾರೋ ಒಂದು ಸಾರ್ವಜನಿಕ ಜೀವನದಾಗ ನಾವಿದ್ದಾಗ ಯಾರೋ ಒಂದು ವಿಷಯ ಕೊಡ್ತಾರೆ, ಅದೆಲ್ಲ ಅಳಿದು ತೂಗಿ ನೋಡಕ್ಕಾಗಲ್ಲ. ಇಶ್ಯೂ ಇರ್ಬೇಕಂತ ನಂಬಿಕೆ, ನಿಮ್ಮ ನಂಬಿ ನಾ ಸಾಲಿಗೆ ಹೆಂಗ್ ಬಂದೆ ಮಾಧ್ಯಮದವ್ರು ಕರ್ಕೊಂಡು, ಅದೇ ವಿಷಯವಾಗಿ ಇವತ್ತು ಮಾಡಿರ್ಬೇಕು. ಮತ್ತೆ ನಾ ಮಾಡಿದ್ದು ನೀವು ಮಾಡಿರಿ ಅಂತ ನಾ ಮಾಡೀನಿ, ಎಪಿಎಂಸಿ ಜವಾಬ್ದಾರಿ ಸ್ಥಾನದಾಗಿದ್ದವ್ರು ಮಾಡಿರಿ ಅಂತ ನಾ ಮಾಡೀನಿ. ಬಹುಶಃ ನಾನು ತಪ್ಪಿಲ್ಲ ಅನ್ಕೊಂಡಿನಿ. ಆದ್ರೆ ಮನುಷ್ಯ ಅಂದಾಗ ಎಲ್ಲೋ ಒಂದ್ ಕಡೆ ತಪ್ಪಾಗಿರ್ಬೋದು, ಆದ್ರೆ ಈ ವಿಷಯದಲ್ಲಿ ತಪ್ಪಿಲ್ಲ ಅಂತ ನಾನು ಅನ್ಕೊಂಡಿನಿ. ಅದ್ರ ಜೊತೆಗೆ ಆ ಸಾಲಿದವರಿಗೆ ಹೋಗಿ ನಾನು, ನೀವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಗುಣಮಟ್ಟದ ಸುಸಾಕ್ಷಿಗಳನ್ನ, ಬಟ್ಟೆಗಳನ್ನ ಮಕ್ಕಳಿಗೆ ಕೊಡ್ಲಿಲ್ಲ ಸುಸಾಕ್ಷಿಗಳಂದಾಗ ಅವರಿಗೆ ಅವ್ರ ವಿರುದ್ಧ ನಾನು ಅದೇ ಟಿವಿಯಲ್ಲಿ ಬೈಟ್ ಕೊಟ್ಟಿನಿ, ನೀವು ಕೊಟ್ರಿ, ನಾನು ಕೊಟ್ಟಿನಿ. ಆ ಸ್ಕೂಲ್ ಮೇಲೆ ಕ್ರಮ ಕೈಗೊಳ್ಬೇಕಂತ BO ಆಗಲಿ DDP ಆಗಲಿ ಮನವಿ ಮಾಡೀವಿ. ಅದು ತಮ್ಮ ಕೈ ಮಾಡಿದೆ, ಯಾಕಂದ್ರೆ ವಿಶ್ವಾಸ ತಮ್ಮದು ಸಮಾಜಕ್ಕೆ ಕಾಳಜಿ ಅದ ಅಂತ ಹೇಳ್ಕೇಸಿಂದೆ ಅದು ಆಯ್ತು, ಅದನ್ನು ಮಾಡಿದ್ವಿ. ಆಮೇಲೆ ವಿಷಯ ಏನಾಯ್ತಂದ್ರೆ, ಕೆಲವೊಂದು ಸ್ಕೂಲ್ನ ಟೀಚರ್ಸ್ ಅದು ಟಿವಿಯಲ್ಲಿ ನೋಡಿ ನನಗೆ ಫೋನ್ ಹಚ್ಚಿರಿ ಏನಂತ, ಸಂತೋಷ್ ಲಂಗರ್ ಅವರು ಬಟ್ಟೆ ವ್ಯಾಪಾರ ಮಾಡ್ತಾರ್ರಿ, ಅವ್ರ ಬಟ್ಟೆ ಯಾವ ಸ್ಕೂಲ್ನವ್ರು ತಗೋಲ್ಲ, ಅಲ್ಲಿ ನಿಮ್ಮಂತವರಿಗೆ ಮಾಧ್ಯಮದವ್ರಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ನಂಬಲ್ಲಿ ಇವ್ರು ಬಟ್ಟೆ ತಗೋಬೇಕಂತ ಒಂದು ವ್ಯವಸ್ಥೆಯಿಂದ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ನನಗೆ ಫೋನ್ ಬಂದು. ಆ ಸಂದರ್ಭದಲ್ಲಿ ಹೌದಪ್ಪ ಇದು ತಪ್ಪು ಅನಿಸ್ತಂತೇಳಿ ನಾ ಆ ಹೋರಾಟದಿಂದ ಹಿಂದೆ ಸರ್ದೆ, ತಮ್ಮಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡೆ ಅಷ್ಟೇ, ಮತ್ತೇನಿಲ್ಲ. ಅದು ಆದ್ಮೇಲೆ ಕೂಡ
ಕಲಬುರಗಿ ಆಗ್ರೋ ಕೇಂದ್ರದ ಆಗ್ರೋ ವಿಷಯವಾಗಿ, ಗಂಗಾ ಆಗ್ರೋ ವಿಷಯವಾಗಿ ಅಲ್ಲಿ ಏನೋ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಕೆಮಿಕಲ್ ಮಾರ್ತಾ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಕೊಟ್ಟೆ. ಆ ಬಾಟ್ಲಿಗಳು ತಂದು ಕೊಟ್ರಿ, ಅದು ಪ್ರೆಸ್ ಮೀಟ್ ಮಾಡಿದೆ. ಹಿಂದಗಡೆ ಅದನ್ನು ಗೊತ್ತಾಯ್ತು, ಅವರು ಅಷ್ಟು ರೈತರಿಗೆ ಅನ್ಯಾಯ ಮಾಡೋರಲ್ಲ ಅಂತೇಳಿ ಅವರು ಬಂದ್ರು, ಅವ್ರ ಆತ್ಮೀಯರು ಬಂದ್ರು. ಇಲ್ಲ ಅದು ಏನೋ ಒಬ್ರು ಮಾತು ಕೇಳಿ ಮಾಡಿದ್ದೇರಿ, ಆದ್ರ ನನಗೆ ಮಾಹಿತಿ ಇತ್ತು, ಆದ್ರೆ ಕೆಲವೊಂದು ತಪ್ಪು ನಿಮ್ಮೂ ಆಗಿರ್ಬೋದು, ಆದ್ರೆ ಹಿಂಗ್ ಮಾಡಿನಿ ಅಂತಂದೆ. ಇಲ್ರಿ ಆಗಿಲ್ಲ, ಎಲ್ಲೋ ಒಂದು ಬಾಟ್ಲಿ ಹೋಗಿರ್ಬೋದು ಕಣ್ಣು ತಪ್ಪಿನಿಂದ, ಆದ್ರೆ ನಾವು ಹಂಗೆ ಮಾಡಿಲ್ಲ ಅಂದ್ರು. ಆಯ್ತು, ಮುಂದಿನ ದಿನ ಆ ವಿಷಯ ಬಗ್ಗೆ ಮುಂದುವರೆಯಲ್ಲ, ಹೋರಾಟ ಮಾಡಲ್ಲ ಅಂದೆ. ಆ ವಿಷಯನ ಕೈ ಬಿಟ್ಟೆ. ಇದು ಕೊಟ್ಟದ್ದು ನೀವೇ ಯಾವುದಿಲ್ವಾ? ಈಗ ಇವತ್ತು ಇವ್ರ ಮಾತು ಕೇಳಿ ಮಾಡಿರ್ಬೇಕು. ಇವ್ರ ಮಾತು ಕೇಳಿದ್ರು ಕೈಯಾಗ ತಮ್ಮ ಪೇಪರ್ ಹಿಡ್ಕೊಂಡು ನಾವು ಹೋರಾಟ ಮಾಡೀನಿ. ಹಂಗಾಗಿ ತಾವೇನು ಪದ ಬಳಸ್ತೀರಿ, ಗಣಸ್ಥಾನ ಅದು ಇದು, ಹಿಂದೂ ಹೋರಾಟಗಾರರು ಎಲ್ಲಿರಿ ಅದು ಅಂತೇಳಿ. ಈ ಹಿಂದೂ ಹೋರಾಟಗಾರರು ಇಲ್ಲಾರ ನಾವು ಇಲ್ಲೇ ಏನೋ ಒಬ್ಬರು ವಿಶ್ವಾಸದಿಂದ ಜನರಿಗೆ ಜನಪರ ಕಾಳಜಿನ ಮಾಡ್ತಿರ್ತೀವಿ ಅಷ್ಟೇ. ಇಲ್ಲಿ ವೈಯಕ್ತಿಕವಾಗಿ ಯಾರ್ದು ಏನೂ ಇಲ್ಲ. ಮತ್ತು ಒಂದು ಮಾತ್ರ ತಿಳ್ಕೊಳ್ರಿ, ನನ್ನಿಂದ ಒಬ್ಬ ವ್ಯಾಪಾರಿಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು ಅನ್ಯಾಯ ಮಾಡ್ತಕ್ಕಂಥ ನಾ ಕೆಲಸ ಮಾಡಿದ್ದೆ ಅಂತಂದ್ರ, ಅವ್ರಿಗೆ ನೋವಾಗಿತ್ತು, ಅವ್ರಿಗೆ ಲಾಸ್ ಆಗಿತ್ತು ಅಂದ್ರೆ ಅದಕ್ಕೆ ನನಗೆ ಗಮನಕ್ಕೆ ಬಂತು, ಅವ್ರು ಆದದ್ದೇ ಕರೆಕ್ಟ್ ಅಂದ್ರೆ ನಾ ಅವ್ರ ಬಗ್ಗೆ ಸಾರಿ ಕೇಳ್ತೀನಿ. ಯಾಕಂದ್ರೆ ನನ್ನಿಂದ ಒಬ್ಬರಿಗೆ ಅನ್ಯಾಯ ಆಗ್ಬಾರ್ದು ಆಗಿತ್ತಂದ್ರೆ. ಆದ್ರೆ ಇದ್ರಾಗ ನೀವು ಮಾಡಿದ ಹೋರಾಟ ಮುಂದುವರಿಸಿ ಬಂದಾಗ ಇದರಲ್ಲಿ ಯಾವುದೇ ತಪ್ಪು ನಮ್ಮದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇವತ್ತು ದಿವಸ ತಾವೇನು ಹೇಳಿದ್ರಿ, ಚಿತ್ತಾಪುರದ ನಿಮ್ಮ ತಮ್ಮ ಬಿಸ್ನೆಸ್ ಮಾಡ್ತಾನೆ ಅಲ್ಲಿ ನೋಡಂತ. ನಮ್ಮ ತಮ್ಮ ನಿಮ್ಮಂಗೆ ನನಗೆ ದುರುಪಯೋಗ ಪಡಿಸ್ಕೊಂಡಿಲ್ಲ, ನಾ ಯಾರಿಗೆ ಕಲಬುರಗಿ ದುರುಪಯೋಗ ಪಡಿಸ್ಕೊಂಡಿಲ್ಲ. ನನಗೆ ನಿಮ್ಗೆ ಹಿಡ್ಕೊಂಡು ಭಾಳ ಮಂದಿ ದುರುಪಯೋಗ ಪಡಿಸ್ಕೊಂಡ್ರ, ತಮ್ಮ ಕೆಲಸ ಇದ್ದಾಗ ಬಳಸ್ಕೋದ. ಆಮೇಲೆ MS ಪೇಟ್ನವ್ರು ಬೆಳೆ ಅಂತಂದ್ರೆ ಯಾರಂತ ಕೇಳಿದವ್ರ. ಆದ್ರೆ ನಾ ಯಾರಿಗೂ ನಂಗೆ ಮಾಡಿಲ್ಲ, ನಾ ಮನೆ ಹಾಳಾಗೀನಿ. ಇಲ್ಲಿ ತನಕ ಯಾರಿಗೂ ದುರುಪಯೋಗ ಬಳಸ್ಕೊಂಡಿಲ್ಲ, ತಮ್ಮ ಗಮನಕ್ಕಿರಲಿ. ಅದ್ರ ಜೊತೆಗೆ ಅವು ಇಶ್ಯೂ ಕೊಟ್ಟವ್ರು ನೀವೇ ಇದ್ರಿ. ಇದು ಮಂದಿ ಮಾತು ಕೇಳಿ ಮಾಡಿದ್ರು ಕೂಡ ಸತ್ಯ ಆದಂತ ಮಾಡಿವಿ ಅಷ್ಟೇ, ಇಶ್ಯೂ ಆದಂತ ಜುನೂನ್ ಆದಂತ ಮಾಡಿವಿ. ಆದ್ರೆ ಇದ್ರ ಬಗ್ಗೆನೆ ತಾವೇ ಏನಾದರೂ ಒಂದು ವಿಷಯಕ್ಕೆ ಬಂದು ಗಮನಕ್ಕೆ ಬಂದು ಕುಂತು ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಸೂಕ್ತ. ಅದು ಬಿಟ್ಟು ವಿಡಿಯೋ ಮಾಡಿಬಿಡೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದು ಬಿಟ್ಟರೆ ಮತ್ತೊಂದಿಲ್ಲ. ಇದ್ರ ಜೊತೆಗೆ ಏನು ಪ್ರತಿಯೊಂದಕ್ಕೂ ನೀವೇನು ಪದ ಬಳಸಿರಿ, ಗಂಡಸ್ತಾನ ಅದು ಇದು ಅಂತ, ಅದನ್ನ ನಾ ಬಳಸ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಒಂದು ವರ್ಷದಲ್ಲಿ ನನಗಿಂತ ಹಿರಿಯರಿ ತಮ್ಮ ಬಗ್ಗೆ ಗೌರವ ಇದೆ, ನಡೆದಾಡೀವಿ, ಒಂದೇ ತಾಟಿನಾಗ ಉಂಡಿ ಅಂದಾಗ ನಾವು ಅದನ್ನು ವಿಶ್ವಾಸ ಇದು ಮಾಡ್ಬೇಕಾಗ್ತದೆ, ನಂಬಿಕೆ ಬಿಡಬೇಕಾಗ್ತದೆ. ಇದು ಸಾರ್ವಜನಿಕ ಜೀವನನೇ ಬೇರೆ, ಹೋರಾಟನೇ ಬೇರೆ. ಹಂಗಾಗಿ ಆ ಪದನ ಬಳಕೆ ಮಾಡಲ್ಲ ದಯವಿಟ್ಟು. ಮತ್ತು ಅಂಜಿ ಅಂತಲ್ಲ ತಿಳ್ಕೊಬೇಡ್ರಿ, ಆದ್ರೆ ಗೌರವದಿಂದ ಅಷ್ಟೇ. ಆ ಉದ್ದೇಶದಿಂದ ಹೇಳ್ತಿದ್ದೀನಿ. ತಾವೇ ಪ್ರಾರಂಭ ಮಾಡಿರ್ತಕ್ಕಂಥ ಹೋರಾಟ ನಾವು ಮುಂದುವರಿಸ್ತಾ ಇದೀವಿ ಅಷ್ಟೇ. ಆದ್ರೆ ಮತ್ತೆ ಒಂದು ವೇಳೆ ಇದು ಹೋರಾಟ ತಪ್ಪಿತ್ತು, ನೀವು ಮಾಡಿದ್ದು ತಪ್ಪಿತ್ತು, ನೀವು ಮಾಡಿದ್ದೇ ತಪ್ಪಾಗಿತ್ತ, ನಾ ಮಾಡಿದ್ದು ತಪ್ಪಾಗ್ತದೆ. ನೀವು ಮಾಡಿದ್ದು ಕರೆಕ್ಟ್ ಇತ್ತ, ನಾ ಮಾಡಿದ್ದು ಕರೆಕ್ಟ್ ಅದ. ಹಂಗಾಗಿ ಮತ್ತೆ ನೀವು ಮಾಡಿದ್ದು ತಪ್ಪು, ನಾ ಮಾಡಿದ್ದು ತಪ್ಪಿದ್ರೂ ಪರವಾಗಿಲ್ಲ. ಮತ್ತೆ ತಪ್ಪಿರ್ಲಾರ್ದೆ 103 ನೋಟಿಸ್ ಖಾಲಿ ಮಾಡ್ರಿ ಅಂತ APMC ಯಾಕೆ ಕೊಟ್ರು? ಅವ್ರಿಗೂ ತಿಳುವಳಿಕೆ ಇಲ್ಲ. ಹಂಗಾದ್ರೆ ತಾವು ಯಾವ ರೀತಿ ಮಾತಾಡ್ತಾರೆ ಗೊತ್ತಿಲ್ಲ. ಅದಕ್ಕಾಗಿ ಮೊದಲನೇದಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ನೀವು ಹೋರಾಟ ಪ್ರಾರಂಭ ಮಾಡಿ ಲೆಟರ್ ಕೊಟ್ಟದ್ದು ಯಾಕೆ, ಈಗ ವಿರೋಧ ಮಾಡ್ತಿದ್ದೆ ಯಾಕಂತಕ್ಕಂಥದ್ದು ವರ್ತಕರಿಗೆ ಮತ್ತೆ ತಿಳಿಸ್ಬೇಕು. ವರ್ತಕರಿಗೆ ಎಲ್ಲರಿಗೆ ಗಮನಕ್ಕೆ ತರಬೇಕು. ನಾವು ಹೋರಾಟ ಲೆಟರ್ ಕೊಟ್ಟಿನಿ, ಈಗ ವಿರೋಧ ಮಾಡ್ಲಕತ್ತೀನಿ ಅನ್ನೋದು ಯಾಕಂತ ಅವ್ರಿಗೆ ಅವ್ರಿಗೆ ಮನನ ಆಗ್ಬೇಕು. ಯಾಕೆ ಹಿಂದಕ್ಕೆ ಕೊಟ್ಟಿನಿ, ಹಿಂದಕ್ಕೆ ಸರ್ ಅನ್ನೋದು ಒಂದು. ಮತ್ತೆ ನಾವ್ ಯಾಕೆ ಮಾಡಿವ ಅನ್ನೋದು ನಾ ಬೇಕಾದ್ರೆ ಬಹಿರಂಗ ಚರ್ಚೆ ಕರೆದ್ರೆ ನಾ ಬಂದು ಮಾತಾಡಕ್ ತಯಾರಿನಿ. ಆ ಉದ್ದೇಶದಿಂದ ಹೇಳ್ತೀನಿ, ಮುಂದಿನ ದಿನಗಳಲ್ಲಾದ್ರೂ ಏನೇ ಇರಲಿ ಸಾರ್ವಜನಿಕ ವಿಷಯವಾಗಿ ಎದುರು ಬೆದರು ಕುಂತು ಮಾತಾಡೋಣ, ಸಮಸ್ಯೆ ಬಗೆಹರಿಸ್ಕೊಳ್ಳೋಣ. ವಿಡಿಯೋ ಮಾಡಿಬಿಡೋದು, ಒಬ್ರಿಗೊಬ್ರು ಮನಸ್ತಾಪ ಆಗೋದು ಬ್ಯಾಡ್ ಅಂತಕ್ಕಂಥ ಒಂದು ಮಾತನ್ನು ಹೇಳಿ, ಅಲ್ಲಿರ್ತಕ್ಕಂಥ ವರ್ತಕರಿಗೆ ಕೂಡ ಆ ಸಂಘದವರೇ ಮಾಡಿದ ಫಲವಾಗಿ ನಾವು ಮಾಡಿವಿ. ನಾವು ಯಾವುದೇ ರೀತಿಯಿಂದ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಅವ್ರು ನೋಟಿಸ್ ಕೊಡ್ತಿದ್ದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ ದಿನಗಳು ಕೂಡ ಏನು ಪ್ರಾರಂಭ ಮಾಡಿದರೆ ಅನ್ಯಾಯದ ವಿರುದ್ಧ ಅಲ್ಲಿ ಯಾರಾದ್ರೂ ಕರೆಕ್ಟ್ ಇದ್ರು ಅವ್ರಿಗೆ ಏನಾದ್ರೂ ನಾವು ಅನ್ಯಾಯ ಮಾಡ್ತೇವೆ ಅಂತಂದ್ರೆ ಆ ಕೆಲಸ ಮಾಡಲ್ಲ. ಆದ್ರೆ ಅನ್ಯಾಯದ ಪರವಾಗಿ ನಾವು ಹೋರಾಟ ಯಾವಾಗಲೂ ಮಾಡ್ತಿರ್ತೀವಿ ಅಂತಕ್ಕಂಥ ಮಾತೇಳಿ ಈ ವಿಷಯದಾಗಿ ಸಂತೋಷ್ ಲಂಗರ್ ಅವರು ದಯವಿಟ್ಟು ಉತ್ತರಿಸಬೇಕಂತೇಳಿ ಈ ವಿಡಿಯೋ ಮಾತ್ರ ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ.